ಎಲ್ಲರಿಗೂ ನಮಸ್ಕಾರ. ಇದು ನ್ಯೂಸ್ ಆ್ಯಂಡ್ ವ್ಯೂಸ್. ನಾನು ಶಶಿಧರ್ ಭಟ್. ಈ ನ್ಯೂಸ್ ಆ್ಯಂಡ್ ವ್ಯೂಸ್ ಕಾರ್ಯಕ್ರಮದಲ್ಲಿ ಒಂದು ವಿಚಾರವನ್ನು ತೆಗೆದುಕೊಂಡು ನಾನು ತಮ್ಮ ಜೊತೆ ಹಂಚ್ಕೋತೀನಿ, ಅದನ್ನು ವಿಶ್ಲೇಷಣೆ ಮಾಡ್ತೀನಿ. ಇವತ್ತೊಂದು ಭಾಳ ಮಹತ್ತರವಾದ ಸುದ್ದಿ ಇದೆ, ಅದರ ಬಗ್ಗೆ ನಾನು ಮಾತನಾಡಬೇಕು ಅಂತ. ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು. ಸೊ ಬ್ರಿಟಿಷರು ನಮಗೆ ಕೇವಲ ಶಿಕ್ಷಣವನ್ನು ಕೊಟ್ಟಿದ್ದು ಮಾತ್ರ ಅಲ್ಲ, ನಮ್ಮ ಆಲೋಚನಾ ಕ್ರಮ ಹೇಗಿರಬೇಕು, ಇತಿಹಾಸ ಅಂದ್ರೇನು, ವಿಜ್ಞಾನ ಅಂದ್ರೇನು, ಇದನ್ನು ನಮ್ಮ ಭಾರತೀಯರಿಗೆ ಕಲಿಸಿಕೊಟ್ಟರು ಬ್ರಿಟಿಷರೇ. ಅದಿಲ್ಲ ಅಂದರೆ ಅದರ ಮೊದಲ ಶಿಕ್ಷಣದಲ್ಲಿ ನಾವು ಓದ್ತಾ ಇದ್ದು ವೇದ, ಉಪನಿಷತ್ತು, ಸಿ ದಟ್ ಬ್ರಾಹ್ಮಣ, ಅರಣ್ಯಕಗಳು, ಹೀಗೆ ಅದು ಶಿಕ್ಷಣ ಆಗಿತ್ತು. ಅದರ ಜೊತೆಗೆ ವೇದಿಕ್ ಮ್ಯಾಥಮೆಟಿಕ್ಸ್ ಅನ್ನೋದು ಇತ್ತು. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ವೇದ ಓದದೇ ಇದ್ದರೆ ಏನೂ ಆಗಲ್ಲ, ಉಪನಿಷತ್ತನ್ನು ತಿಳಿದುಕೊಳ್ಳಿದ್ರೆ ಏನೂ ಆಗಲ್ಲ. ಬದುಕಿಗೆ ಅದಕ್ಕೆ ಇರುವ ಸಂಬಂಧ ಏನಿದೆ, ಸಂಬಂಧ ಕಳಚೋಗ್ಬಿಟ್ಟಿದೆ. ನಾವು ಬಹುಮುಖ್ಯವಾಗಿ ಬ್ರಿಟಿಷರು ಯಾವ ಶಿಕ್ಷಣ ಪದ್ಧತಿಯನ್ನು ನಮಗೆ ಕೊಟ್ಟರೋ ಆ ಶಿಕ್ಷಣ ಪದ್ಧತಿಯ ಮೇಲೆ ನಾವು ಡೆವಲಪ್ ಆಗ್ತಾ ಹೋಗಿದ್ದು. ನಮ್ಮಲ್ಲಿ ವೈಜ್ಞಾನಿಕ ಮನೋಭಾವನೆ ಬಂದಿದ್ದು ಹಾಗೆ. ಸೊ ಸ್ವಾತಂತ್ರ್ಯ ನಂತರ ಶಿಕ್ಷಣ ಅನ್ನುವುದು ಹೇಗಿರಬೇಕು ಅನ್ನುವುದನ್ನು ತಿಳಿಸಿಕೊಟ್ಟವರು ಜವಾಹರ್ಲಾಲ್ ನೆಹರು ಅವರ ಸರ್ಕಾರ. ಆದರೆ 2014 ನಂತರ ಸ್ಥಿತಿ ಬದಲಾಯ್ತಾ ಹೋಯಿತು. ಇತಿಹಾಸವನ್ನು ತಿರುಚುವ ಸಂಪ್ರದಾಯ ಬಂತು. ಸೊ ಇತಿಹಾಸ, ಬೇರೆಯವರ ಇತಿಹಾಸ ಅಲ್ಲ ಸುಳ್ಳು, ನಮ್ಮ ಇತಿಹಾಸವೇ ಸತ್ಯ ಅನ್ನುವ ಮಾತುಗಳು ಕೇಳಬಾರ್ದು. ಈಗ ಲೇಟೆಸ್ಟ್ ಒಂದು ಡೆವಲಪ್ಮೆಂಟ್ ಆಗಿದೆ, ಅದರ ಸುದ್ದಿ ನನ್ನ ಕೈಯಲ್ಲಿದೆ, ನನ್ನ ಬಳಿ ಇದೆ. ಸೊ ಅದನ್ನು ನಾನು ನಮಗೆ ಓದಿ ಹೇಳಿ ಅದನ್ನು ವಿಶ್ಲೇಷಣೆ ಮಾಡ್ತೀನಿ. ದೆಹಲಿ ಸುಲ್ತಾನ ಮೊಘಲರಿಗೆ ಕೊಕ್, NCERT 7ನೇ ತರಗತಿ ಸಮಾಜ ವಿಜ್ಞಾನದ ಹೊಸ ಪುಸ್ತಕ ಬಿಡುಗಡೆ. ಸೊ ಈ ಸುದ್ದಿ ಹೀಗೆ ಹೇಳುತ್ತೆ: 7ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದಲ್ಲಿದ್ದ ದೆಹಲಿ ಸುಲ್ತಾನರು ಮತ್ತು ಮೊಘಲರ ಆಳ್ವಿಕೆಯ ಕುರಿತ ಪಾಠಗಳನ್ನು ಕೈಬಿಟ್ಟು ಹೊಸ ಪುಸ್ತಕಗಳನ್ನು ರಾಷ್ಟ್ರೀಯ ಶಿಕ್ಷಣ ಸಂಶೋಧನಾ ಮತ್ತು ತರಬೇತಿ ಪರಿಷತ್, ಅದನ್ನೇ NCERT ಬಿಡುಗಡೆ ಮಾಡಿದೆ. ಏನು ಮಾಡಿದೆ? ಒಂದು, ಮೊಘಲ್ ಇತಿಹಾಸವನ್ನು ಓದಬೇಕಾಗಿಲ್ಲ, ಮುಸ್ಲಿಂ ಕೊಡುಗೆಯನ್ನು ನಾವು ಓದಕೂಡದು. ಏನಿದ್ರೂ ಕೂಡ ಮುಸ್ಲಿಂ ಏನಿದ್ದಾರೆ ಅವ್ರನ್ನ ಒಂದು ಟಾರ್ಗೆಟ್ ಮಾಡಿ ನಾವು ಏನು ಸಂಘ ಪರಿವಾರದವರು ಏನು ಹೇಳ್ತಾರೆ ಅದನ್ನು ಮಾತ್ರ ತಿಳಿಬೇಕು, ನಿಜ ಇತಿಹಾಸವನ್ನು ಮೊಘಲರ ಬಗ್ಗೆ ತಿಳ್ಕೊಕೂಡದು. ಅಕ್ಬರ್ ಜನಪರ ನಾಯಕರಾಗಿದ್ದರೋ ಇಲ್ವೋ ಅನ್ನೋದನ್ನು ತಿಳ್ಕೊಕೂಡದು. ಅಕ್ಬರ್ ಹಿಂದೂ ಮಹಿಳೆಯನ್ನು ಮದುವೆಯಾಗಿದ್ದರು ಅನ್ನೋದು ತಿಳಿದುಕೂಡದು. ಆ ಇತಿಹಾಸ ಇರಕೂಡದು ಅಂತ ಒಂದು ಕಡೆ ಈ ಇತಿಹಾಸವನ್ನು ಎರೇಸ್ ಮಾಡುವಂಥದ್ದು, ತಮ್ಮದೇ ಇತಿಹಾಸವನ್ನು ಹಾಕೋದು. ಈ ವಿಚಾರದಲ್ಲಿ ನೌ ವಿ ಆರ್ ಕಾಂಪಿಟಿಂಗ್ ವಿತ್ ಪಾಕಿಸ್ತಾನ ಅಂತ. ಪಾಕಿಸ್ತಾನ ಸ್ವಾತಂತ್ರ್ಯ ನಂತರ ಅದೇ ಕೆಲಸವನ್ನು ಮಾಡಿತು. ಉಳಿದೆಲ್ಲ ಇತಿಹಾಸವನ್ನು ತುಚ್ಛೀಕರಿಸಿ ಅವರು ಮೊಘಲರಿಂದ ಪ್ರಾರಂಭ ಮಾಡ್ತಾರೆ, ಮುಸ್ಲಿಂ ರಾಜರಿಂದ. ಆ ಮೂಲಕ ನಿಜ ಇತಿಹಾಸವನ್ನು ಮುಚ್ಚಿಡುವ ಮೂಲಕ ಪಾಕಿಸ್ತಾನ ನಾಶ ಆಯಿತು. ಪಾಕಿಸ್ತಾನ ನಾಶಕ್ಕೆ ಕಾರಣ ಶಿಕ್ಷಣದಲ್ಲಿ ಇತಿಹಾಸವನ್ನು ತಿರುಚಿದ್ದು ಮತ್ತು ಧರ್ಮವನ್ನು ಸೇರಿಸಿದ್ದು. ಧಾರ್ಮಿಕ ಬೋಧನೆಗಳೇ ವಿಜ್ಞಾನದ ಭಾಗ ಆಗ್ಬೋಗ್ಬಿಟ್ಟು ಪಾಕಿಸ್ತಾನದಲ್ಲಿ. ಧಾರ್ಮಿಕ ಬೋಧನೆಗಳು ಎಲ್ಲ ಪಠ್ಯಪುಸ್ತಕಗಳಿಗೆ ತುಂಬಿಬಿಟ್ಟು ನಿಜ ಇತಿಹಾಸವನ್ನು ತಿಳಿಸಲಾಯಿತು. ಪಾಕಿಸ್ತಾನ ನಾಶ ಆಗೋಯಿತು. ನೀವು ಪಾಕಿಸ್ತಾನವನ್ನು ಬಿಟ್ಟರೆ ಬೇರೆ ಯಾವ ದೇಶವೂ ಕೂಡ ಪಾಕಿಸ್ತಾನದಲ್ಲಿ ಡಿಗ್ರಿನೋ ಪದವಿ ಪಡೆದವರಿಗೆ ಅವಕಾಶನೇ ಕೊಡಲ್ಲ, ಪದವಿ ಸ್ನಾತಕೋತ್ತರ ಪದವಿ. ಅದರ ಗುಣಮಟ್ಟ ಹಾಗೆ. ಈಗ ಭಾರತ ಆ ದಾರಿಯಲ್ಲಿ ಸಾಗ್ತಾ ಇದೆ. ಥ್ಯಾಂಕ್ಸ್ ಟು ಮೋದಿ ಗೌರ್ಮೆಂಟ್, ಅವರು ಆ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗೆ ಆದರೆ ಇನ್ನು ಕೆಲವು ವರ್ಷಗಳಲ್ಲಿ ಭಾರತದಲ್ಲಿ ನೀವು ಪದವಿ ಸ್ನಾತಕೋತ್ತರ ಪದವಿಯನ್ನು ಬರೆದರೆ ನಿಮಗೆ ಕವಡೆ ಕಾಸಿನ ಬೆಲೆಯೂ ಇರಲ್ಲ. ಯಾಕೆ ಅಂತಂದರೆ ನೋಡಿ, ಹೊಸ ಪಠ್ಯಪುಸ್ತಕದಲ್ಲಿ ಏನಾಗಿದೆ ಅಂತಂದರೆ, ಹೊಸ ಪಠ್ಯಪುಸ್ತಕದಲ್ಲಿ ಮಹಾಕುಂಭಮೇಳದ ಬಗ್ಗೆ ವಿವರಿಸಲಾಗಿದೆ. ಆಯಿತಾ? ಅದ್ರ ಬಗ್ಗೆ ಮಾತಾಡೋಣ. ಅಲ್ಲದೆ ಕೇಂದ್ರ ಸರ್ಕಾರದ ಬೇಟಿ ಬಚಾವೋ ಬೇಟಿ ಪಢಾವೋ ಸೇರಿ ವಿವಿಧ ಕಾರ್ಯಕ್ರಮಗಳ ಕುರಿತು ಮಾಹಿತಿ ನೀಡಲಾಗಿದೆ. 7ನೇ ತರಗತಿಯ ವಿದ್ಯಾರ್ಥಿ ಏನಿದ್ದಾರೆ ಅವನು ಮೊದಲು ಮಹಾಕುಂಭಮೇಳದ ಬಗ್ಗೆ ತಿಳ್ಕೋಬೇಕು, ಅದನ್ನು ಬೋಧನೆ ಮಾಡಬೇಕು. 7ನೇ ತರಗತಿಯಲ್ಲಿ ಮಹಾಕುಂಭಮೇಳ ಹೇಗೆ ವ್ಯವಸ್ಥೆ ಆಗಿತ್ತು, ಈ ಒಂದು ವ್ಯವಸ್ಥೆ ಮಾಡುವುದರಲ್ಲಿ ಯೋಗಿ ಆದಿತ್ಯನಾಥರು, ನರೇಂದ್ರ ಮೋದಿಯವರು ಹೇಗೆ ಕೆಲಸ ಮಾಡಿದ್ರು,
ಎಷ್ಟು ಕೋಟಿ ಜನ ಬಂದು ಅಲ್ಲಿ ಮುಳುಗಿದ್ರು ಎದ್ರು. ಇದು ವಿಶ್ವಕ್ಕೂ ಈ ಮಹಾಕುಂಭಮೇಳಕ್ಕೂ ಇದಕ್ಕೆ ಸಮಾಜ ವಿಜ್ಞಾನಕ್ಕೂ ಏನು ಸಂಬಂಧ ಇದೆ? ಒಂದು. ಎರಡನೇದಾಗಿ ಮೋದಿ ಸರ್ಕಾರದ ಏನು ಯೋಜನೆಗಳಿವೆ ಅದನ್ನು ಪಠ್ಯಪುಸ್ತಕದಲ್ಲಿ ಸೇರಿಸುವ ಮೂಲಕ ಯಾವ ಕೆಲಸವನ್ನು ಮಾಡ್ತಾ ಇದೆ ಅಂತಂದರೆ, ಕೇಂದ್ರ ವಾರ್ತಾ ಇಲಾಖೆ ಇರುತ್ತೆ, ರಾಜ್ಯಗಳಲ್ಲಿ ಏನು ವಾರ್ತಾ ಇಲಾಖೆ ಇರುತ್ತೆ, ಅವರು ಈ ಸರ್ಕಾರದ ಕಾರ್ಯಕ್ರಮಗಳನ್ನು ಎಲ್ಲೆಡೆ ಪ್ರಚಾರ ಮಾಡ್ತಾ ಹೋಗ್ತಾರೆ. ಆ ಕೆಲಸವನ್ನು ಪಠ್ಯಪುಸ್ತಕದಲ್ಲಿ ಮಾಡೋ ಮೂಲಕ 7ನೇ ತರಗತಿಯ ವಿದ್ಯಾರ್ಥಿ ಏನಿರ್ತಾರೆ ಅವನ ತಲೆಯನ್ನು ಸಂಪೂರ್ಣವಾಗಿ ಕೆಡಿಸಿ ಆತನ BJP ಮತ್ತು ಸಂಘ ಪರಿವಾರದ ಕಾರ್ಯಕರ್ತನಾಗಿ ರೂಪಿಸೋದು. 7ನೇ ತರಗತಿಯಲ್ಲೇ ಅವನು ಮೋದಿ ಸರ್ಕಾರದ ದಟ್ ಕಾರ್ಯಕ್ರಮಗಳ ಬಗ್ಗೆ ಓದಬೇಕು. ಬೇಟಿ ಬಚಾವೋ ಅಂದ್ರೇನು, ಬೇಟಿ ಪಡಾವೋ ಯೋಜನೆ ಹೇಗಿತ್ತು ಅಲ್ವಾ, ಅದರ ಜೊತೆಗೆ ಹೇಗೆ ಇಂಡಿಯಾದಲ್ಲಿ ಬುಲೆಟ್ ಟ್ರೈನ್ ಓಡ್ತಾ ಇದೆ. ಸೊ ಈ ಬುಲೆಟ್ ಟ್ರೈನ್ ಬಗ್ಗೆ ಎಲ್ಲ ಮೋಸ್ಟ್ಲಿ ಹೆಂಗೆ ಪೊಂಗ್ಲಿ ಅಂತವ್ರು ಬಂದು ಪಾಠ ಮಾಡ್ಬೋದು ಅನ್ಸುತ್ತೆ ನನಗೆ. ಈಗ ನೋಡಿದರೆ 7ನೇ ತರಗತಿ ವಿದ್ಯಾರ್ಥಿಗಳ ಚಕ್ರವರ್ತಿ ಸೂಲಿಬೆಲೆ ಅವರು ಬಂದು ಪಾಠ ಮಾಡ್ತಾರೆ. ಅದ್ರ ಜೊತೆಗೆ BL ಸಂತೋಷ್ ಅವರು BJPಯವರು ಅವರು ಬಂದು ಮಾಡ್ತಾರೆ. ಮೋಹನ್ ಭಾಗವತ್ ಅವರು ಬಂದು ಪಾಠ ಮಾಡ್ತಾರೆ. ದತ್ತಾತ್ರೇಯ ಹೊಸಬಾಳೆ ಅವರು ಬಂದು ಪಾಠ ಮಾಡ್ತಾರೆ. ನಮ್ಮ ಜೋಶಿ ಪಾಶಿ ಕಾಶಿ ಇಂಥವರೆಲ್ಲ ಬಂದು ಮಕ್ಕಳಿಗೆ ಈ ವಿಚಾರಗಳ ಬಗ್ಗೆ ಪಾಠ ಮಾಡ್ಬೋದು. ಮಕ್ಕಳನ್ನ ರೆಡಿ ಮಾಡ್ತಿದ್ದಾರೆ. ಪ್ರಸ್ತುತ ಪುಸ್ತಕದ ಮೊದಲ ಭಾಗ ಮಾತ್ರ ಬಂದಿದೆ. ಇದು ಮೊದಲ ಭಾಗ ಬಂದಿದೆ. ಎರಡನೆಯ ಭಾಗ ಮುಂದಿನ ದಿನಗಳಲ್ಲಿ ಬರಲಿದೆ ಎಂದು NCERT ಅಧಿಕಾರಿಗಳು ತಿಳಿಸಿದ್ದಾರೆ. ಮೊದಲ ಭಾಗ ಬಂದಿರೋದ್ರಿಂದ ಇದು 2025 ಮತ್ತು 26ರ ಶೈಕ್ಷಣಿಕ ವರ್ಷದಲ್ಲಿ ಇದರ ಬೋಧನೆ, ಈ ಪಠ್ಯಪುಸ್ತಕಗಳ ಬೋಧನೆ ಏನಿದೆ ಅದು ಪ್ರಾರಂಭ ಆಗುತ್ತೆ. ಸೊ COVID-19 ಸಾಂಕ್ರಾಮಿಕದ ಸಂದರ್ಭದಲ್ಲಿ ಗುಲಾಮಿ, ಖಿಲ್ಜಿ, ತುಘಲಕ್ ಮತ್ತು ಲೋಧಿ ಸಂತತಿಗಳನ್ನು ಒಳಗೊಂಡಂತೆ ದೆಹಲಿ ಸುಲ್ತಾನರು ಮತ್ತು ಮೊಘಲ್ ಚಕ್ರವರ್ತಿಗಳ ಸಾಧನೆಗಳ ಕುರಿತ ಮಾಹಿತಿಯನ್ನು NCERT ಕಡಿತಗೊಳಿಸಿತ್ತು. ಆದರೆ ಈಗ ಹೊಸ ಪಠ್ಯಪುಸ್ತಕದಲ್ಲಿ ಈ ರಾಜವಂಶಸ್ಥರ ಎಲ್ಲ ಉಲ್ಲೇಖಗಳನ್ನು ತೆಗೆದುಹಾಕಲಾಗಿದೆ. ಅಂದರೆ ದೆಹಲಿಯನ್ನು ಯಾರು ಆಳಿದ್ರು ಅನ್ನೋದನ್ನು ನೀವು ತಿಳ್ಕೋಬೇಕಾಗಿಲ್ಲ. ನೀವು ತಿಳ್ಕೋಬೇಕಾದ್ದು 2014 ನಂತರ ಮೋದಿ ಆಳ್ವಿಕೆ ಹೇಗೆ ಬಂತು, ಮೋದಿಯವರು ಯಾವ್ಯಾವ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಅನ್ನೋದನ್ನು ಮಾತ್ರ. ಹಳೆ ಮಹಾರಾಜರ ಬಗ್ಗೆ ಓದಾಗಿಲ್ಲ. ಮೋದಿ ಬಗ್ಗೆ, ಅಮಿತ್ ಶಾ ಬಗ್ಗೆ ತಿಳ್ಕೋಬೇಕು, ಮೋಹನ್ ಭಾಗವತರ ಬಗ್ಗೆ ತಿಳ್ಕೋಬೇಕು, ಸಾವರ್ಕರ್ ಬಗ್ಗೆ ತಿಳ್ಕೋಬೇಕು. ಇದು NCERT ಈ ಪಠ್ಯಪುಸ್ತಕಗಳ ಪರಿಷ್ಕರಣೆ ಏನಿದೆ ಅದನ್ನು ಈಗಾಗಲೇ ಪ್ರತಿಪಕ್ಷಗಳು ಟೀಕಿಸಿವೆ. ಇದು ಕೇಸರೀಕರಣ ಅನ್ನೋ ಮಾತನ್ನು ಹೇಳಿದೆ. ಹಾಗಿದ್ರೆ ಈ ಪಠ್ಯಪುಸ್ತಕದಲ್ಲಿ, ಹೊಸ ಪಠ್ಯಪುಸ್ತಕದಲ್ಲಿ ಏನಿದೆ ಅನ್ನೋದು ಕೂಡ ನೋಡೋಣ. ಎಕ್ಸ್ಪ್ಲೋರಿಂಗ್ ಸೊಸೈಟಿ ಅಂತ ಇದರಲ್ಲಿ ಒಂದು ಇದೇನಿದೆ, ಅದು ಎಕ್ಸ್ಪ್ಲೋರಿಂಗ್ ಸೊಸೈಟಿ ಅಂತ, ಇಂಡಿಯಾ ಆ್ಯಂಡ್ ಬಿಯಾಂಡ್, ಎಕ್ಸ್ಪ್ಲೋರಿಂಗ್ ಸೊಸೈಟಿ ಇಂಡಿಯಾ ಆ್ಯಂಡ್ ಬಿಯಾಂಡ್ ಅನ್ನುವುದು ಎಂಬ ಶೀರ್ಷಿಕೆಯನ್ನು ಬಳಸಿಕೊಂಡಿರುವ ಸಮಾಜ ವಿಜ್ಞಾನ ಪುಸ್ತಕ ಮಗಧ, ಮೌರ್ಯ, ಶುಂಗ ಮತ್ತು ಶಾತವಾಹನರನ್ನು ಒಳಗೊಂಡಂತೆ ಪ್ರಾಚೀನ ಕಾಲದ ರಾಜವಂಶಸ್ಥರ ಆಳ್ವಿಕೆಯ ಕುರಿತು ಪಾಠಗಳನ್ನ ಹೊಂದಿದೆ. ಓಕೆ, ನೀವು ಆ ಪಾಠಗಳನ್ನು ತಿಳಿಸಿ, ಯಾರು ಬೇಡ ಅನ್ನಲ್ಲ. ಇಂಡಿಯಾದ ಭಾಳ ಪ್ರಮುಖವಾದ ರಾಜಮಂತ್ರಗಳು ಮೌರ್ಯರಿರಲಿ, ಮಗಧಲ್ಲಿರಲಿ ತಿಳಿಸಿ. ಆದರೆ ಇತಿಹಾಸ ಅಂತಂದರೆ ಭಾರತದಲ್ಲಿ ಮೊಘಲ್ ಆಳ್ವಿಕೆ ಏನಿದೆ ಅದ್ರ ಬಗ್ಗೆ ಈಗ ನೀವು ಅದನ್ನೆಲ್ಲ ತೆಗೆದುಹಾಕುವ ಮೂಲಕ ಮುಂದಿನ ಜನಾಂಗಕ್ಕೆ ಇನ್ನು ತಾಜ್ ಮಹಲ್ ಬಗ್ಗೆ ತಿಳ್ಕೊಳ್ಳೋ ಹಾಗಿಲ್ಲ, ಕುತುಬ್ ಮಿನಾರ್ ಬಗ್ಗೆ ತಿಳ್ಕೊಳ್ಳೋ ಹಾಗಿಲ್ಲ, ಯಾವುದ್ರ ಬಗ್ಗೆ ತಿಳ್ಕೊಳ್ಳೋ ಹಾಗಿಲ್ಲ. ಸೊ ಈ ನೋಡಿದರೆ ಈ ಸ್ಮಾರಕಗಳು ಈ ದೇಶದಲ್ಲಿ ಉಳಿಯುತ್ತಾ ಅಥವಾ ಅದನ್ನು ಎಲ್ಲ ನೆಲಸಮ ಮಾಡ್ತಾರೋ ಅಂತ ನನಗೆ ಅನುಮಾನ ಶುರುವಾಗಿದೆ ಅಂತ. ಯಾಕಂದರೆ ಈ ಇತಿಹಾಸ ತಿರುಚುವ ಕೆಲಸ ಇದೆಯಲ್ಲ, ಅದು ಇತಿಹಾಸದ ಏನು ಹಳೆಯ ಇಮಾರತ್ತುಗಳೇನಿರ್ತವೆ ಅದನ್ನು ನಾಶಪಡಿಸುವುದು ಅದರ ಭಾಗ ಆಗಿರುತ್ತೆ ಅಂತ. ಇತಿಹಾಸವನ್ನು ತಿರುಚುವ ಕೆಲಸದಲ್ಲಿ ನೀವು ಯಾವಾಗ ಬಾಬ್ರಿ ಮಸೀದಿಯನ್ನು ಕೆಡವಿದ್ರಿ, ಅದು ಇತಿಹಾಸವನ್ನು ತಿರುಚುವ ಒಂದು ಭಾಗ ಆಗಿತ್ತು ಅಂತ. ಈಗ ಏನು ಈ ಪಠ್ಯಪುಸ್ತಕಗಳಲ್ಲಿ ಪ್ರಾರಂಭ ಆಗಿದೆ, ಈ ವಿಷಯಗಳಿವೆ, ಇದು ಕೂಡ ಇತಿಹಾಸವನ್ನು ತಿರುಚುವ ಅದೇ. ಅದರ ಜೊತೆಗೆ ಮೊಘಲ್ ಆಡಳಿತ ಏನಿದೆ ಅದು ಭಾರತೀಯ ಯುವಕರಿಗೆ, ಹುಡುಗರಿಗೆ, ಯಾರಿದ್ದಾರೆ, ಮಕ್ಕಳಿದ್ದಾರೆ, ಮುಂದಿನ ಜನಾಂಗ ಅವರು ತಿಳಿಸ್ಕೂಡ್ದು ಅಂತ. ಆದರೆ ಈ ಇಮಾರತ್ಗಳನ್ನ ಇದನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ, ಎಲ್ಲೋ ಕಡೆ ಹೋದರೆ ಕಾಣುತ್ತೆ. ನೀವು ಅಷ್ಟು ಸುಲಭವಾಗಿ ಮೊಘಲ್ ಆಡಳಿತವನ್ನು ಕಿತ್ತಾಕೋಕ್ಕಾಗಲ್ಲ.
ಅದು ಆಡಳಿತ ನಡೆಸಿದ ಇತಿಹಾಸ. ಅದರಲ್ಲಿ ಕ್ರೌರ್ಯ ಇರ್ಬೋದು, ಅದ್ರಲ್ಲಿ ಸಾವಿರ ವಿಚಾರಗಳಿರ್ಬೋದು, ಅದು ದೇವಾಲಯವನ್ನು ಕೆಡವಿದ್ದಿರ್ಬೋದು, ಇನ್ನೊಂದು ಕೆಡವಿ, ಇಂತಹ ಎಲ್ಲ ವಿಚಾರಗಳು ಇರ್ಬೋದು. ಆದರೆ ನೀವು ಒಬ್ಬ ಮಕ್ಕಳನ್ನು ತಯಾರು ಮಾಡಬೇಕಾದ್ರೆ ಸತ್ಯವನ್ನು, ಇತಿಹಾಸವನ್ನು ಅವರಿಗೆ ತಿಳಿಸಬೇಕು. ನೋಡಿ, ಅದು ಇನ್ನೊಂದು ಏನು, ಭೂಮಿ ಹೇಗೆ ಪವಿತ್ರವಾಗುತ್ತದೆ ಎಂಬ ಹೊಸ ಪಾಠವನ್ನು ಪರಿಚಯಿಸಲಾಗಿದೆ. ಇದರಲ್ಲಿ ಭಾರತ ಮತ್ತು ವಿದೇಶಗಳಲ್ಲಿರುವ ಹಿಂದೂ, ಇಸ್ಲಾಂ, ಕ್ರೈಸ್ತ, ಜೈನ, ಬೌದ್ಧ, ಸಿಖ್, ಯಹೂದಿ, ಪಾರ್ಸಿ ಧರ್ಮಗಳ ಪವಿತ್ರ ಯಾತ್ರಾ ಕ್ಷೇತ್ರಗಳ ಪರಿಚಯ ನೀಡಲಾಗಿದೆ. ಭೂಮಿ ಹೇಗೆ ಪವಿತ್ರವಾಗಿದೆ ಅಂತ. ಇದು ಮುಂದುವರಿದ ಭಾಗವಾಗಿ ನನಗನ್ನಿಸೋ ಹಾಗೆ ನಮ್ಮ ನಂಬಿಕೆ ಏನಿದೆಯಲ್ಲ, ಬಹಳ ಮುಖ್ಯವಾದ ನಂಬಿಕೆ ಅಂತಂದರೆ ಭೂಮಿಯ ಸುತ್ತ ಸೂರ್ಯ ಸುತ್ತುತ್ತಾನೆ ಅಂತ. ಆ ಪಾಠವನ್ನು ಇವರು ಸೇರಿಸ್ಬೋದು ಅನಿಸುತ್ತೆ. ಸೊ ಸೂರ್ಯನ ಸುತ್ತ ಭೂಮಿ ತಿರುಗ್ತಾ ಇಲ್ಲ, ಭೂಮಿಯ ಸುತ್ತ ಸೂರ್ಯ ತಿರುಗ್ತಾನೆ. ಯಾಕೆಂದರೆ ನಮ್ಮ ಪ್ರಾಚೀನ ಗ್ರಂಥಗಳೇನಿವೆ, ನಮ್ಮ ಧರ್ಮ ಗ್ರಂಥಗಳು ಅದನ್ನೇ ಹೇಳಿವೆ. ಆದ್ದರಿಂದ ಕೇಂದ್ರ ಬಿಂದು ಭೂಮಿ, ನಾವು ಭೂಮಿಲಿದ್ದೀವಿ, ಇದು ಕೇಂದ್ರ, ಸೂರ್ಯ ಅಲ್ಲ, ಸೂರ್ಯ ಸುತ್ತಾನೆ ಅನ್ನೋದನ್ನು ಕೂಡ ಮಕ್ಕಳಿಗೆ ಕಳಿಸುವ ಎಲ್ಲ ಚಾನ್ಸಸ್ಸು ನನಗೆ ಕಾಣ್ತಾ ಇದೆ. ಅದರ ಜೊತೆಗೆ ಪವಿತ್ರ ಭೂಗೋಳ ಪರಿಕಲ್ಪನೆಯಲ್ಲಿ 12 ಜ್ಯೋತಿರ್ಲಿಂಗಗಳು, ಚಾರ್ಧಾಮ್ ಯಾತ್ರಾ ಮತ್ತು ಶಕ್ತಿಪೀಠಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ಸೊ ಭಾರತದಲ್ಲಿರುವ ಪವಿತ್ರ ಇದೇನಿದೆ ಅದರ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಪರ್ವತಗಳು ಮತ್ತು ಅರಣ್ಯ ಪ್ರದೇಶಗಳ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಅಂದರೆ ನಮ್ಮ ಮಕ್ಕಳು ಏನು ಮಾಡ್ತಾರೆ, ಈ ಚಾರ್ಧಾಮ್ ಯಾತ್ರೆ ಬಗ್ಗೆ ತಿಳ್ಕೊಂಡು ಎಲ್ಲಿ ಹೋಗ್ತಾರೆ, ಅದು ಏನು ಪ್ರಯೋಜನ ಇದೆ? ನೀವು ಅಮೇರಿಕಕ್ಕೋ, ಇಂಗ್ಲೆಂಡಿಗೋ, ಐರೋಪ್ಯ ರಾಷ್ಟ್ರಗಳಿಗೋ ಹೋಗಿ ಕೆಲಸ ಮಾಡ್ತೀರಿ ಅಂದರೆ, ನೀವು ಅಲ್ಲಿ ಇಂಟರ್ವ್ಯೂ ಮಾಡಿದಾಗ ಭಾರತದಲ್ಲಿ ಚಾರ್ಧಾಮ್ ಯಾತ್ರೆ ಇದೆ ಗೊತ್ತಾ ನಿಮಗೆ, ನಮ್ಮಲ್ಲಿ ಹೇಗೆ ದೇವರುಗಳಿದೆ, ಹೇಗೆ ಕುಂಭಮೇಳ ಹೇಗಿದೆ ಗೊತ್ತಾ ನಿಮಗೆ ಅಂತ ಹೇಳಕ್ಕೆ ಹೋದರೆ ಬೂಟ್ನಲ್ಲಿ ಒದ್ದು ಕಳಿಸ್ತಾರೆ, ನಮಗೆ ಯೋಗ್ಯ ಅಲ್ಲ ನೀನು ಅಂತ. ಸೊ ಇಂಥ ಪಠ್ಯಪುಸ್ತಕವನ್ನು ಓದಿದ ಮಕ್ಕಳು ಬಹುಮಟ್ಟಿಗೆ ವಿದೇಶಗಳಲ್ಲಿ ಎಲ್ಲ ಅವಕಾಶದಿಂದ ವಂಚಿತರಾಗ್ತಾರೆ. ಒಂದು, ಅವರನ್ನು ಮೂಢನಂಬಿಕೆಯತ್ತ ತಳ್ಳೋದು. ಎರಡನೇದು, ಇವತ್ತು ವಿಶ್ವ ಯಾವ ಕಡೆ ಹೋಗ್ತಾ ಇದೆ ಅದನ್ನು ಮಕ್ಕಳಿಗೆ ಕಲಿಸುವುದನ್ನು ಬಿಟ್ಟು ವೈಜ್ಞಾನಿಕ ಆವಿಷ್ಕಾರಗಳು, ಬೆಳವಣಿಗೆಗಳು ಅಲ್ವಾ, ಇದ್ರ ಬಗ್ಗೆ ಕಲಿಸುವುದರ ಬದಲು ನೀವು ಚಾರ್ಧಾಮ್ ಯಾತ್ರೆ ಬಗ್ಗೆ ಕಳಿಸ್ತಿದ್ದೀರಂತೆ. ಸೊ ಅದೇ ರೀತಿ ಭಾರತದ ಪವಿತ್ರ ಕ್ಷೇತ್ರಗಳು, ಅವ್ರನ್ನೆಲ್ಲ ಎಲ್ಲ ಕಾವಿ ಹಾಕ್ಬಿಟ್ಟು ಇಂಡಿಯಾದ ಒಳಗಡೆ ಓಡಾಡಿಸ್ತೀರ ಮಕ್ಕಳನ್ನ ಅಂತ. ಅವ್ರನ್ನೆಲ್ಲ ಸನ್ಯಾಸಿಗಳನ್ನ ಮಾಡಿಬಿಟ್ಟು ಕಾವಿ ಬಟ್ಟೆ ಹಾಕ್ಕೊಂಡು ಅವ್ರು ಇಲ್ಲಿ ಓಡಾಡೋ ಹಂಗೆ ಮಾಡೋ ಹಂಗೆ ಕಾಣುತ್ತೆ. ಈ ವರ್ಷದ ಆರಂಭದಲ್ಲಿ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳದಲ್ಲಿ ಸುಮಾರು 66 ಕೋಟಿ ಜನರು ಭಾಗವಹಿಸಿದ್ದರ ಕುರಿತು ಪ್ರಸ್ತಾಪ ಇದೆ. ಇದರಲ್ಲಿ ಮೇಳದಲ್ಲಿ ಕಾಲು ತುಳಿತದಿಂದ 30 ಜನರು ಮೃತಪಟ್ಟು ಹಲವರು ಗಾಯಗೊಂಡಿದ್ದು ಉಲ್ಲೇಖ ಇಲ್ಲ. ಯಾವುದೇ ನೆಗೆಟಿವ್ ಅಂಶಗಳನ್ನ ಹೇಳೋದಿಲ್ಲ. ಸೊ ಹೇಗೆ ಪ್ರಯಾಗ್ರಾಜ್ಯದಲ್ಲಿ ಅತ್ಯದ್ಭುತವಾಗಿ ಈ ಒಂದು ಕುಂಭಮೇಳವನ್ನು ಮಾಡಲಾಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಮಕ್ಕಳಿಗೆ ಏನು ಬೋಧಿಸ್ಬೇಕು ಅಂದರೆ, ಈಗ ಮೋದಿಯವರ ಕಾರ್ಯಕ್ರಮ ಎಲ್ಲ ಬೋಧಿಸಿ ಎಲ್ಲ ಆದಮೇಲೆ ಮೋದಿಯವರ ನಂತರ ಯೋಗಿ ಆದಿತ್ಯನಾಥ್ ಅವರು ದೇಶದ ಪ್ರಧಾನಿ ಆಗಬೇಕು ಅಂತ ಕಲಿಸೋವರೆಗೆ ಬದಲಿಸಿ. ಅಂದರೆ ಇಡೀ ಭಾರತದ ಶೈಕ್ಷಣಿಕ ಬುನಾದಿ ಏನಿದೆ ಅದಕ್ಕೆ ಬಾಂಬ್ ಹಾಕಲಾಗಿದೆ. ಭಾರತದ ಇಂಡಿಪೆಂಡೆಂಟ್ ಆದ ಶಿಕ್ಷಣ ಪದ್ಧತಿ ಆ ಕಾರಣಕ್ಕೆ ಕಂಡ್ರಿ ಇವತ್ತು ವಿಶ್ವದಲ್ಲಿ ನೀವು ಅಮೇರಿಕಾದ ಸಿಲಿಕಾನ್ ಸಿಟಿಗೆ ಹೋದರೆ ಭಾರತೀಯರು ಸಿಗ್ತಾರೆ. ಅದ್ರ ಬಗ್ಗೆ ನಾನು ಇನ್ನೊಂದು ಮಾತಾಡಿದೆ. ಯಾಕೆಂದರೆ ಬಹುತೇಕ ನಿಮಗೆ ಸಿಗುವ ಯಾರು ಟಾಪ್ ಕಂಪ್ನಿಗಳಿವೆ ನೋಡಿ, ಆ ಟಾಪ್ ಕಂಪ್ನಿಗಳ CEO ದಕ್ಷಿಣ ಭಾರತೀಯರೇ ಹೆಚ್ಚು, ಉತ್ತರ ಭಾರತವ್ರು ಇಲ್ವಲ್ಲ. ಯಾಕೆಂದರೆ ಅವರೆಲ್ಲ ಇದೇ ಕೆಲಸ ಮಾಡ್ಕೊಂಡಿರೋದು. ಅವ್ರಿಗೆ ಒಂಥರ ಅಹಂಕಾರ. ಈ ಕನ್ನಡಿಗರಿಗೆ ಬಂದ ಮೇಲೆ ಹೆಂಗೆ ದಾಳಿ ನಡೆಸ್ತಿದ್ದಾರೆ ನೋಡಿ, ದಟ್ ಇಸ್ ಅ ಸ್ಟೇಟ್ ಆಫ್ ಮೈಂಡ್, ನಾರ್ತ್ ಇಂಡಿಯನ್ ಸ್ಟೇಟ್ ಆಫ್ ಮೈಂಡ್. ಅದೇನೇ ಮೋದಿ, ಯೋಗಿ ಇತ್ಯಾದಿಗಳ ಸ್ಟೇಟ್ ಆಫ್ ಮೈಂಡ್ ಅಂತ. ಅವನ್ನೆಲ್ಲ ಕೆಲಸಕ್ಕೆ ಬಂದಿರ್ತಾನೆ ಬೆಂಗಳೂರಿಗೆ, ಇಲ್ಲಿ ಅನ್ನ ಕೊಟ್ಟಿರ್ತಾರೆ, ಕೆಲಸ ಕೊಟ್ಟಿರ್ತಾರೆ. ಅಲ್ಲೋಗಿ ಅಡ್ಡಾದ್ರೆ ಹಿಂದಿ ಮೇ ಬೋಲೋ, ಕ್ಯಾ ಕನ್ನಡ ಕ್ಯಾ, ಅಯ್ಯೋ ಶಿವನೇ, ಇಲ್ಲಿ ಮುಚ್ಕೊಂಡು ಕೆಲಸ ಮಾಡೋಕ್ಕೆ ಬಂದಿದ್ದೀರಿ, ಬದುಕಿನಲ್ಲಿ ಕೆಲಸ ಮಾಡ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಹೋಗ್ರಯ್ಯ ಅಂದರೆ ದಬ್ಬಾಳಿಕೆ. ಈ ಉತ್ತರದ ದಬ್ಬಾಳಿಕೆ ಮನಸ್ಥಿತಿ ಇದೆ ನೋಡಿ. ಅವರು ಎಲ್ಲ ರೀತಿಯ ದಬ್ಬಾಳಿಕೆಯನ್ನು ಮಾತ್ರ ಮೂಲಭೂತವಾಗಿ ದೇ ಆರ್ ನಾಟ್ ಡೆಮೊಕ್ರಾಟ್ ಅಂತ. ಅವ್ರು ಅಲ್ವೇ ಅಲ್ಲ, ಒಂದು ಸರ್ವಾಧಿಕಾರಿ ಮನಸ್ಥಿತಿ. ಮತ್ತು ನಾನು ತಿಳಿದುಕೊಂಡದ್ದೇ ಪರಮವಾದದ್ದು, ನಥಿಂಗ್ ಎಲ್ಸ್. ನಾನೇನು ಶಿಕ್ಷಣ ಬೋಧಿಸ್ತೀನಿ ಅದೇ ಪರಮವಾದದ್ದು. ಅತಿಥಿ ಬಗ್ಗೆ ನಾನು 4-6 ಬಾರಿ ನಾನು ಪ್ರಸ್ತಾಪ ಮಾಡಿದೆ. ಇಲ್ಲ ಉತ್ತರ ಪ್ರದೇಶದಲ್ಲಿ ಯಾವನೊಬ್ಬ SLC ವಿದ್ಯಾರ್ಥಿ ಏನೋ ಬರೆಯೋಕ್ಕೆ ಬರಲ್ಲ ಅಂಥೇಳಿ
ರಾಮ್ ರಾಮ್ ಜೈ ರಾಮ್ ಜಾಮ್ ಜಾಮ್ ಜೈ ರಾಮ್ ಅಂತ ಬರೆದಂತೆ ಫುಲ್ ಇದ್ರ ಮೇಲೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ರು ಅಂತ ಬಂದಿತ್ತು ಸುದ್ದಿ. ಸೊ ಅದು ಆ ಶೈಕ್ಷಣಿಕ ಮಟ್ಟ. ಸೊ ಯಾವ ಉತ್ತರ ಪ್ರದೇಶದ ಶೈಕ್ಷಣಿಕ ಮಟ್ಟ ಏನಿದೆಯಲ್ಲ, ಆ ಮಟ್ಟಕ್ಕೆ ನಮ್ಮ ದಕ್ಷಿಣ ಭಾರತೀಯರ ಶೈಕ್ಷಣಿಕ ಮಟ್ಟವನ್ನು ಎಳೆದು ತಂದು ಪತನಗೊಳಿಸಲಾಗ್ತಾ ಇದೆ. ಅನುಮಾನ ಬೇಕಾಗಿಲ್ಲ. ಇದನ್ನು ನಾವು ಭಾಳ ಗಂಭೀರವಾಗಿ ತೆಗೆದುಕೋಬೇಕು. ಆದರೆ ನಾವು ವಿ ಆರ್ ಬಿಸಿ ವಿತ್ ಸಮ್ ಅದರ್ ಇಶ್ಯೂಸ್. ನಮಗೆ ಭಾಳ ಮುಖ್ಯವಾಗಿ ಪಾಕಿಸ್ತಾನದ ಜೊತೆ ಯುದ್ಧ ಮಾಡಿಸ್ಬೇಕಾಗಿದೆ. ನಮಗೆ ಭಾರತ ಪಾಕಿಸ್ತಾನ ಯುದ್ಧ ಮಾಡಿಸಿ ಪಾಕಿಸ್ತಾನ ಮುಗಿಸ್ಬಿಡ್ಬೇಕು. ನಾವು ಫಿನಿಶ್. ನಾವು ಮುಗಿದ್ರು ಏನು ತೊಂದರೆ ಇಲ್ಲ. ಆಯಿತಾ, ಪಾಕಿಸ್ತಾನ ಮೇಲೆ ಬಾಂಬ್ ಹಾಕ್ಬೇಕು. ಅವ್ರು ಬಂದು ನಮ್ಮ ಮೇಲೆ ಬಾಂಬ್ ಹಾಕಿದ್ರೆ ತೊಂದರೆ ಇಲ್ಲ. ನಾವು ಮುಳುಗಿದ್ರೆ ಎಷ್ಟು ಜನ ಹೋಗ್ತಾರೆ ಬಿಡಿ. ಇಂತಹ ಅಪಾಯಕಾರಿಯಾದ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಇತಿಹಾಸ ತಿರುಚೋದು, ಸುಳ್ಳುಗಳನ್ನು ಹೇಳೋದು, ಭ್ರಮೆಗಳನ್ನು ಸೃಷ್ಟಿಸೋದು, ಹಾಗೆಯೇ ವರ್ತಮಾನದಲ್ಲಿ ಮೋದಿ ಅವರನ್ನ ದೈವತ್ವಕ್ಕೆ ಏರಿಸೋದು. ಮೋದಿ ದೇವರ ಅವತಾರ ಅಂತ ಅವ್ರನ್ನ ದೈವತ್ವಕ್ಕೆ ಏರಿಸ್ತಾ ಇನ್ನು ನನಗನ್ಸೋ ಹಾಗೆ ಈ ಟರ್ಮ್ ಮುಗಿಯುವ ಹೊತ್ತಿಗೆ ದೇಶದ ಎಲ್ಲೆಡೆ ಮೋದಿಯವರ ದೇವಾಲಯವನ್ನು ಕಟ್ಬೋದು ಅಂತ ನನಗನ್ನಿಸ್ತಾ ಇದೆ. BJP ಆ ಕೆಲಸವನ್ನು ಮಾಡುತ್ತೆ. ಯಾಕೆಂದರೆ ಒಂದು ಅವರಿಗೆ ದೇವರು ಬೇಕೇ ಬೇಕು. ಆ ಕಾರಣಕ್ಕೆ ಇಂಡಿಯಾದ ಎಲ್ಲ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲೂ ಕೂಡ ಮೋದಿ ದೇವಸ್ಥಾನ ಕಟ್ಟುವ ಒಂದು ಯೋಜನೆ ಕೂಡ ಜಾರಿಗೆ ಬರ್ಬೋದು ಅಂತ ಅನಿಸುತ್ತೆ. ಅಲ್ಲಿ ಪ್ರತಿದಿನ ಅಭಿಷೇಕ, ಕ್ಷೀರಾಭಿಷೇಕ ಇಂಥ ಕಾರ್ಯಗಳನ್ನೆಲ್ಲ ನಡೆಸ್ಬೋದು ಅನಿಸುತ್ತೆ. ಅದನ್ನೇ ವಿಶ್ವಕ್ಕೆ ಹೇಳ್ಬೋದು. ಇದು ಈ ಸ್ಥಿತಿಗೆ ಬಂದಿದೆ. ಶಿಕ್ಷಣವನ್ನು ಸಂಪೂರ್ಣವಾಗಿ ನಾಶಪಡಿಸ್ತಾ ನಮ್ಮನ್ನು 5,000 ವರ್ಷದ ಹಿಂದೆ ಕರ್ಕೊಂಡು ಹೋಗ್ತಾರೆ. ನಾವು ದೇವರ ಬಗ್ಗೆ ತಿಳ್ಕೊತಾ ಭೂಮಿ ವಿಜ್ಞಾನ ಅಂದರೆ ಅಷ್ಟೇ, ನಾನು ಈ ಮೊದಲು ಹೇಳಿದಂತೆ. ಸೊ ಭೂಮಿಯ ಸುತ್ತ ಸೂರ್ಯ ಸುತ್ತಾನೆ, ಸೂರ್ಯ ಮುಳುಗ್ತಾನೆ, ಸೂರ್ಯ ಏಳ್ತಾನೆ. ಈ ದೇಶವನ್ನು ಯಾರೋ ರಕ್ಷಿಸಲ್ಲ. ಇದು ಅದಪ್ಪತನದ ದಾರಿಯಲ್ಲಿದೆ. ಇದು ಜನ ಎಚ್ಚರಗೊಂಡ್ರೆ ದೇಶ ಉಳಿಯುತ್ತೆ. ಅದಿಲ್ಲದರೆ ನಮ್ಮ ಮುಂದಿನ ಜನಾಂಗದವರು ಏನಿದ್ದಾರೆ ಇಂತಹ ಶಿಕ್ಷಣವನ್ನು ಓದಿ ಅವರಿಗೆ ವಿದೇಶದಲ್ಲಿ ಎಲ್ಲೂ ಕೆಲಸ ಸಿಗಲ್ಲ. ಯಾರೂ ಕೆಲಸ ಕೊಡಲ್ಲ. ಈಗ ಪಾಕಿಸ್ತಾನಿಯವ್ರನ್ನ ಕೆಲಸ ಕೊಡದೆ ಓಡಿಸ್ತಾರಲ್ಲ, ಜಾಸ್ತಿ ಅಂದರೆ ಪಾಕಿಸ್ತಾನಿಯವ್ರು ಹೋಗ್ಬಿಟ್ಟು ಡ್ರೈವರು, ಮೆಕ್ಯಾನಿಕ್ಕು, ಬಣ್ಣ ಹೊಡೆಯೋ ಕೆಲಸ ಮಾಡ್ತಾರೆ. ನೀವೆಲ್ಲೇ ಹೋಗಿ, ಈವನ್ ಗಲ್ಫ್ನಲ್ಲೂ ಕೂಡ ಅಷ್ಟೇ, ಇಂಗ್ಲೆಂಡ್ನಲ್ಲಿ ಕೂಡ ಅಷ್ಟೇ, ಅಮೇರಿಕದಲ್ಲಷ್ಟು ಕೂಡ. ಯಾಕೆಂದರೆ ಅವ್ರ ಶೈಕ್ಷಣಿಕ ಪದ್ಧತಿ, ಅವ್ರ ಡಿಗ್ರಿ ಆಗಲಿ, ಅವರಿಗೆ ಸ್ನಾತಕೋತ್ತರ ಪದವಿ ಆಗಲಿ, ಯಾವುದೇ ದೇಶ ಅದನ್ನು ಗಂಭೀರವಾಗಿ ಪರಿಗಣಿಸಲ್ಲ. ಯಾಕೆಂದರೆ ಅವರನ್ನು ಸುಳ್ಳು ಶಿಕ್ಷಣ ಅಂತದ್ದು. ದಟ್ ಇತಿಹಾಸ ಸುಳ್ಳು, ಎಲ್ಲ ಸುಳ್ಳು ಹೇಳಿ ಹೇಳಿ ಅವ್ರು ರೆಡಿ ಮಾಡಲಾಗಿದೆ. ಭಾರತಕ್ಕೂ ಆ ಸ್ಥಿತಿ ಬರ್ಬೋದು. ವಿದೇಶಗಳಲ್ಲಿ ನಮಗೆ ಕೆಲಸ ಕೊಡೋದು ಸ್ಥಿತಿ ಬರ್ಬೋದು. ಆವಾಗ ನಮಗೇನು ಮಾಡಬೇಕು? ನಾವು ಸಂಪೂರ್ಣ ಇವರೇನು ದೇವಸ್ಥಾನ ಕಟ್ತಿದಾರಲ್ಲ, ಕಟ್ಬೋದು. ಮೋದಿಯವ್ರ ದೇವಸ್ಥಾನ ಕಟ್ಟರೆ ಅದಕ್ಕೆ ಹಾಲಾಭಿಷೇಕ, ಕ್ಷೀರಾಭಿಷೇಕ, ಪೂಜೆ, ದೇವಸ್ಥಾನದವರೊಳಗೆ ಗಂಟೆ ಬಡಿಯೋದು, ಈ ಕೆಲಸ ಮಾಡಿಬಿಟ್ಟು ನಮ್ಮ ಹುಡುಗರು ಬದುಕಬೇಕಾದ ಸ್ಥಿತಿ ಬರ್ಬೋದು. ಇದು ಇವತ್ತಿನ ನ್ಯೂಸ್ ಆ್ಯಂಡ್ ವ್ಯೂಸ್. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನ್ಯೂಸನ್ನು ಬೇರೆ ಹೇಳ್ತೀನಿ, ನ್ಯೂಸ್ ಆ್ಯಂಡ್ ವ್ಯೂಸ್ ಬೇರೆ ಹೇಳ್ತೀನಿ. ಆದಷ್ಟು ಡಿಫ್ರೆಂಟಾಗಿ ತಮಗೆ ನಾನು ತಲುಪಿಸೋ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ, ಸಹಾಯ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರ.